ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. ಏನು ಸರ್ ಇದು? ನೋಡಿ, ಇದು ಕೈಮಾ ವಡೆ. ಓಕೆ. ಇದು ಜೇರು ಬಳ್ಳಿ ಅಂತಾರಲ್ಲ ಅದು. ಓಕೆ. ಬಿಟ್ರೆ ಇದು ಇಕ್ಕೆ ಕರಳು. ಸರ್ಬೇಂದ್ರಿ. ಓಕೆ. ಬಿಟ್ರೆ ಇದು ಹಾರ್ಟ್. ಸರ್ಬೇಂದ್ರಿ ಅಂತ ಸರ್? ಅದು ನಮ್ಮ ಕನ್ನಡದಲ್ಲಿ ಇಕ್ಕೆ ಕರಳು ಅಂತಾರೆ. ಓಕೆ. ಅದು ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಹೊಟ್ಟೆಯಲ್ಲಿ ಗಾಯ ಎಲ್ಲ ಆಗಿರತ್ತಲ್ಲ, ಇದನ್ನ ಬೇರೆ ಮೆಣಸು ಹಾಕಿ ಬೇಯಿಸ್ಕೊಂಡು ತಿಂದರೆ ಅವಾಗ ಹೊಟ್ಟೆಯಲ್ಲಿರೋ ಗಾಯ ಎಲ್ಲ ಆರಿಸುತ್ತೆ. ಓಕೆ. ನಮ್ಮ ಪುರಾತನ ಹೇಳ್ಕೊಟ್ಟಿರೋದು. ಓಕೆ ಓಕೆ ಸರ್. ಇದು ನಮ್ಮ ಇಂಡಿಯನ್ ಸಿಸ್ಟಮ್ ಅಥವಾ ಫಾರಿನ್ ಸಿಸ್ಟಮ್ ಸರ್ ಆ್ಯಕ್ಚುಲಿ? ಖಂಡಿತ ಇಂಡಿಯನ್ ಸಿಸ್ಟಮು. ಓಕೆ. ಅದೇ ನಮ್ಮ ಲೋಕಲ್ ಕರ್ನಾಟಕದ್ದು. ಅಂದರೆ ಲೆಕ್ಕಕ್ಕೆ ಇದು 150 ವರ್ಷದಿಂದ ಹಳೆಯದಾಗಿದೆ. ಓಕೆ. ಇವಾಗ ನಮ್ಮ ತಾತ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಇದು 3rd ಜನರೇಷನ್ ಇವಾಗ ನಡೀತಾ ಇದೆ ನಮ್ಮದು. ಓಕೆ ಓಕೆ. ಸೊ ಇದು 3rd ಜನರೇಷನ್ ನಡೀತಿರೋದು ಇಲ್ಲಿ? ಹೌದು ಸರ್. ಇದು ಈ ಸರ್ಬಂದಿ ಜೊತೆ ಇನ್ನೊಂದು ಥರದ್ದು ಬರುತ್ತಂತಲ್ಲ ಸರ್, ಜೇರು? ಶೇರು ಇನ್ನೊಂದು ಇದೆ, ಅದು ಬಳ್ಳಿ ಅನ್ನೋದು. ಅದರಲ್ಲಿ ನಿಮಗೆ ಇಲ್ಲಿದೆ ನೋಡಿ, ಇದು ಬಳ್ಳಿ ಅಂತಾರೆ. ಇದು ಇಲ್ಲಿಂದ ಬಂದ್ಬಿಟ್ಟು ಇದನ್ನ ಸರ್ಬೇಂದ್ರೆ ಅಂತಾರೆ, ಇಕ್ಕೆ ಕರಳು. ಓಕೆ. ಇದು ಬೋಟಿ ತರ ಇರುತ್ತೆ, ಬಟ್ ಇದ್ರ ಮೇಲೆ ಒಂದು ಲೇಯರ್ ಬಂದು. ನಮಗೆ ಕೆಲವರು ಹೇಳಿದ್ದಾರೆ ಇದು ಗಂಡು ಕುರಿದಲ್ಲಿ ಮತ್ತೆ ಸಿಗೋದು ಅಂತ. ಹೌದಾ? ಹೌದೌದು, ಅದು ಗಂಟು ಗುರಿನ, ಅದಕ್ಕೆ ಬಳ್ಳಿ ಅಂತ ಹೇಳೋದು. ಓಕೆ. ಅದು ಯಾವುದಕ್ಕೆ ಒಳ್ಳೇದು ಅಂತ ನಮ್ದು ಸರ್? ಆರೋಗ್ಯಕ್ಕೆ ಒಳ್ಳೇದು. ಯಾವುದಕ್ಕೆ ಒಳ್ಳೇದು ಅಂತ ಪರ್ಟಿಕ್ಯುಲರ್ ಆಗಿ ಏನು ಹೇಳೋಕ್ಕಾಗಲ್ಲ ನಾವು. ಓಕೆ ಓಕೆ. ಜೇರ್ ಅಂದ್ರೆ ಅದೇ ಹೇಳೋದಲ್ಲ, ಬಳ್ಳಿ ಕುರಿದು ನರ. ಇಂಗ್ಲೀಷ್ ವರ್ಡಲ್ಲಿ ಹೇಳ್ಬೇಕಂದ್ರೆ ಪೆನ್ನಿ. ಇದು ಹೆಣ್ಣು ಕುರಿದು, ಅದು ಗಂಡು ಕುರಿದು ನರ ಜೇರ್ ಅಂದ್ರೆ? ನರ ಜೇರ್ ಅನ್ನೋದು ಗಂಡು ಕುರಿನೇ. ಜೇರ್ ಅನ್ನೋದಕ್ಕೆ ಗಂಡಿದೆ, ಹೆಣ್ಣು ಅಲ್ಲ ಬರಲ್ಲ. ಜೇರ್ ಅಂದ್ರೇ ಗಂಡೆ. ಹೆಣ್ಣು ಅಂದ್ರೆ ಸರ್ಬಂದಿ ಸರ್. ಮತ್ತೆ ಇದು ಡಿ ಬಾಸ್ ಅವರೆಲ್ಲ ಬರ್ತಾರಂತ ಸರ್, ಹೌದಾ ನಿಜನಾ? ಖಂಡಿತ ಬರ್ತಾ ಇದ್ರು ಮುಂಚೆ, ಇವಾಗ ಕಡಿಮೆ. ಅಂದರೆ ಮುಂಚೆ ಬಂದು ಇಲ್ಲೇ ಹಿಂದ್ಗಡೆ ಕಾರ್ ಶೆಡ್ ಇತ್ತು, ಗ್ರೌಂಡ್ ಥರ ಪಾರ್ಕಿಂಗ್ ಲಾಟು, ಅಲ್ಲಿ ಬಂದು ತಿಂತಾ ಇದ್ರು. ಇವಾಗ ಬರಲ್ಲ, ಅವ್ರ ಫಾರ್ಮ್ ಹೌಸ್ಗೆ ಕರ್ಸ್ಕೊಂತಾರೆ ಸರ್. ಹೌದೌದು, ಅಲ್ಲೇ ಹೋಗ್ಬಿಟ್ಟು ಮಾಡ್ಕೊಟ್ಬಿಡ್ತೀವಿ. ಓಕೆ ಓಕೆ ಓಕೆ. ಈ ಹೊಗೆ ಇದು ನಿಮ್ಗೇನು ತೊಂದರೆ ಆಗಲ್ಲ ಸರ್? ಅಭ್ಯಾಸ ಆಗ್ಬಿಟ್ಟಿದೆ ಹೇಗೆ? ಇಷ್ಟು ಹೊಗೆ ನಮ್ಗೆ ಆಗ್ತಾ ಇಲ್ಲ. ಹೊಗೆ ಏನಪ್ಪ ಅಂತ ಹೇಳಿದ್ರೆ, ಹೊಗೆ ಬಂದ್ಬಿಟ್ಟು ಇಜ್ಜಲಲ್ಲಿ ಬೇಯಿಸೋದ್ರಿಂದ, ಅದೇನು ಸೌದೆ, ಹಳೆ ಕಾಲದಲ್ಲೆಲ್ಲ ಸೌದೆ ತಾನೇ ಅಡುಗೆ ಮಾಡ್ತಾ ಇದ್ರು ಸರ್. ಇವಾಗ ಚಾಟ್ನಾ ಅಂದ ತಕ್ಷಣ ಎಲ್ಲ ಕಡೆ ಆಗ್ಬಿಟ್ಟಿದೆ ಸರ್, ಆದರೆ ಜನಕ್ಕೆ ಜಾಸ್ತಿ ಗೊತ್ತಿಲ್ಲ ಚಾಟ್ನಾ ಬಗ್ಗೆ ಏನು ಅಂತ ಸರ್. ಇವಾಗ ಇದು ಸುಮಾರು ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ಇದು ಗುಡ್ ಫ್ಯಾಟಾ ಅಥವಾ ಬ್ಯಾಡ್ ಫ್ಯಾಟಾ ಸರ್? ಸರ್, ಎಲ್ಲಾನು ಒಂದು ಮಿತಿ ಅನ್ನೋದಿದ್ರೆ ಎಲ್ಲಾನು ಆರೋಗ್ಯಕ್ಕೆ ಒಳ್ಳೇದು, ಮಿತಿ ಮೀರಿದ್ರೆ ಆರೋಗ್ಯಕ್ಕೆ ಕೆಟ್ಟದ್ದು. ಇವಾಗ ಎಕ್ಸಸೈಸ್ ಮಾಡಲ್ಲ, ಬರೀ ಇವಾಗ ಮಟನ್ ಅಂದ್ರೇ ಫ್ಯಾಟು, ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಎಲ್ಲರೂ ಏನು ಮಾಡ್ತಾರೆ, ಜಾಸ್ತಿ ತಿಂತಾ ಇರ್ತಾರೆ, ಒಳ್ಳೇದು ಅಂತ. ಅದು ಎಕ್ಸಸೈಸ್ ಮಾಡಲ್ಲ, ಕೆಲಸ ಏನೋ ಮಾಡ್ತಾ ಇರಲ್ಲ, ವರ್ಕೌಟ್ ಏನೋ ಮಾಡದೆ ಕೆಲಸ ಜಾಸ್ತಿ ಮಾಡೋರ್ಗೆ ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ಮಾಡ್ತಾರೆ, ಅವಾಗ ಕೊಬ್ಬಿನ ಅಂಶ ಆರೋಗ್ಯದಲ್ಲಿ ಇರಲ್ಲ. ಚೆನ್ನಾಗಿ ತಿನ್ಕೊಂಡು ಅವ್ರ ಪಾಡಿಗಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ನಿಮ್ಮಲ್ಲಿ ಯಾವ ಥರದ್ದು ಐಟಮ್ಗಳಿದೆ? ಎಷ್ಟೆಷ್ಟು ವೆರೈಟಿಗಳಿದೆ? ವೆರೈಟಿ 10ರಿಂದ 12 ವೆರೈಟಿ ಇದೆ. ಏನೇನು ಸರ್? ನಿಮಗೆ ಹೇಳ್ಬಿಡ್ತಾರೆ ದಯವಿಟ್ಟು. ನೋಡಿ, ಇದು ಕೈಮಾ ಅಂತೀವಿ, ಇದು ರೌಂಡಾಗಿ ಬರುತ್ತೆ ಕೈಮಾ. ಓಕೆ. ವಡೆ ಅಂತೀವಿ, ಇದು ಕಿಡ್ನಿ. ಕಿಡ್ನಿ ಹೌದು. ಇದು ಹೃದಯ. ಓಕೆ. ಇದು ಲಿವರು. ಓಕೆ ಓಕೆ. ಬಿಟ್ರೆ ನೋಡಿ, ಇದು ಮಣ್ಣಿಲಿ ಗೋಡೆ ದೊಮ್ಮೆ ಅಂತಾರೆ. ಇದು ದೊಡ್ಡದು ಹೊರಗಡೆ ಇದೆ, ಇದು ಬೀಜ. ಯಾರ್ದು ಸರ್? ಕುರಿದೆ. ಅದು ಕುರಿದಾ? ಕುರಿದು ಅಂತ ಏನು ಡಿಫ್ರೆನ್ಸ್ ಇಲ್ಲ ಸರ್? ಇಲ್ಲ, ಆ ಥರ ಏನೂ ಬರಲ್ಲ, ಎರಡು ಒಂದೇ ಬರುತ್ತೆ. ನೋಡಿ, ಇದು ಲಂಗ್ಸ್, ಶ್ವಾಸಕೋಶ ಅಂತೀವಿ. ಇದನ್ನ ಈ ಥರ ಪೀಸ್ ಕಟ್ ಮಾಡಿ ಹಾಕಿರ್ತೀವಿ. ಯಾವುದೇ ಥರ ಕುರಿ ಎಲ್ಲ ಸಿಗರೇಟ್ ಏನು ಸೇದಲ್ಲ, ಅದೊಂದು ಕಲರ್ ಇರೋದು ಹಾಳಾಗುತ್ತೆ. ಪೊಲ್ಯೂಟೆಡ್ ಕುರಿ ಪಾಪ ಅನ್ಸುತ್ತೆ ಅಂತ ಆ ಥರ ಏನೋ ಅದು ಹೌದು. ಒಂದೊಂದು ಕುರಿಯಲ್ಲಿ ಒಂದೊಂದು ಥರ ಕಲರ್ ಬರುತ್ತೆ ಕಟ್ ಮಾಡಿದಾಗ. ನೋಡಿ, ಇದು ಒಂದು ಸ್ವಲ್ಪ ಆರೆಂಜ್ ಇಷ್ಟ ಆಗಿದೆ, ಇದು ಡಾರ್ಕು ಅಷ್ಟೇ. ಇದೆಲ್ಲ ಹಾರ್ಟ್ಗಳೇ ಇರೋದಲ್ಲ. ಹಾರ್ಟ್. ಹೌದು, ಹೃದಯ. ಹಾರ್ಟ್. ಇರೋ ನಿಮಿಷ ಅಲ್ಲ, ಪೈಪ್ ಕೈ ಮಾತಾಡ್ಸಿದ್ರು. ಪೈಪ್ ಚೆನ್ನಾಗಿ ಫಿಲ್ ಮಾಡೋದು. ಬ್ರೆಡ್ ಕೊಳಪ ಹಾಟ್ ಡಾಗ್ಸ್ ಇದು ಹಾಟ್ ಡಾಗ್ಸ್ ಅಂತ ಕರೆಯೋದು. ಹೌದೌದು. ಇದು ಪೈಪು ನೀವು ಲೆವೆಲ್ ರೆಡಿ ಮಾಡ್ತಾ ಇರೋದಲ್ಲ ಸರ್ ಇದು? ಹೌದೌದು. ನಿಮಗೆ ಸೂಪರ್ ಮಾರ್ಕೆಟಲ್ಲೆಲ್ಲ ಬಂದ್ಬಿಟ್ಟು ರೆಡಿಮೇಡ್ ಮಿಷಿನರೀಸ್ ಅಲ್ಲಿ ಮಾಡಿ ಇಟ್ಟಿರ್ತಾರೆ. ಓಕೆ. ಸ್ಟೋರೇಜು ನೀವು ಅವತ್ತಿಗೆ ನಾವು ತೊಗೊಂಬಂದು ಫ್ರೆಶ್ ಆಗಿ ರೆಡಿ ಮಾಡ್ತೀವಿ. ಇದು ಬೇರೆ ಕಡೆ ನಾವು ನೋಡಿದ್ದೀನಿ ಸರ್, ಇದನ್ನೆಲ್ಲ ಐಟಮ್ನ, ಈ ಐಟಮ್ನ ನೀವು ಮಾಡ್ತಿರೋದು ನಾನು ಬೇರೆ ಕಡೆ ನೋಡಿದ್ದೀನಿ.
ನೋಡಿ ಇದು ಪ್ಲೈನ್ ಅಂತಾರೆ. ಪ್ಲೇನ್ ಅಂತಲ್ಲ? ಹೌದು, ಏರೋಪ್ಲೈನ್ ಅಂತ ಹೆಸರು. ಓಕೆ ಸರ್, ಇದನ್ನೆಲ್ಲ ನಮಗೆ ಬೇರೆ ಕಡೆ ಎಲ್ಲ ನಮ್ಮ ಮೋಸ ಮಾಡಿ ಇದನ್ನ ಹಾಟ್ ಡಾಗ್ಸ್ ಅಂತ ಸೆಲ್ ಮಾಡ್ತಾ ಇದ್ದಾರೆ ಈಗ. ಅದನ್ನ ತೋರಿಸ್ಬಿಡಿ ಸರ್ ಅದನ್ನೇ ಒಂದನ್ನು. ತಿಂಡಿ ಪಲ್ಲೆಲ್ಲ ತೋರಿಸ್ಬೇಕಿತ್ತಲ್ಲ. ಪೈಪ್ ಇಲ್ಲ ಅಣ್ಣ ಇವಾಗಲೂ, ಅದ್ರಲ್ಲಿ ನೋಡಿ ತುಂಬ್ಸೋಕ್ಕಾಗಲ್ಲ. ಕಡಿಮೆ ತುಂಬಿಸಿದ್ರೆ ಆಮೇಲೆ ನಿಮ್ಮ ಹತ್ರ ಹೆಂಗೆ ಕಾಸು ತೊಗೊಳೋದು ನಾವು? ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ಬಂದಿದ್ದಾರೆ. ಅವ್ರು ನೋಡ್ರಿ, ಕರ್ನಾಟಕ ಚಲನಚಿತ್ರ ಸಹ ಕಲಾವಿದರ ಹಾಗೂ ಪ್ರತಿನಿಧಿಗಳ ಸಂಘ ಅಂತ ನೋಡ್ರಿ. ಸೆಲೆಬ್ರಿಟಿಗಳು ಯಾರು ಬರ್ತಾರೆ ಸರ್ ಇಲ್ಲಿ? ಬಂದಿದ್ದಾರೆ ಇದುವರೆಗೂ? ಬರ್ತಾ ಇರ್ತಾರೆ ಕಾರಲ್ಲಿ ಕುಳ್ಕೊಂತಾರೆ. ಯಾರು ಬರ್ತಾರೆ ಏನಂತ ಗೊತ್ತಾಗಲ್ಲ. ಅಪ್ ಟು ಯುವರ್ ನಾಲೆಡ್ಜ್ ಯಾರು ಬಂದಿದ್ದಾರೆ ಇದುವರೆಗೂ? ದರ್ಶನ್ ಅವ್ರು ಬಂದಿದ್ದಾರೆ, ಚಂದನ್ ಶೆಟ್ಟಿ, ಆಮೇಲೆ ಅರುಗೌಡ ಅಂತ ಹೀರೋ. ಇನ್ನ ನಾನಾ ರೀತಿ 1-2 ಫಿಲಮ್ 3 ಫಿಲಮ್ ಮಾಡೋ ಹೀರೋಗಳೆಲ್ಲ ಬರ್ತಾ ಇರ್ತಾರೆ. ಆಮೇಲೆ ಸೀರಿಯಲ್ ಆರ್ಟಿಸ್ಟು. ಓಕೆ ಓಕೆ ಸರ್. ಸರ್, ನಮ್ಮ ಸಮಾಜಕ್ಕೆ ಏನಾದ್ರು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸಮಾಜಕ್ಕೆ ಅಂತ ಹೇಳಿದ್ರೆ ಒಂದ್ಸರಿ ಬಂದು ತಿಂದು ನೋಡಿ ಎಲ್ಲರೂ. ಇನ್ನೊಂದು ಆರೋಗ್ಯಕ್ಕೆ ಒಳ್ಳೇದು. ನೋಡಿ, ನಾವು ಯಾವುದೇ ರೀತಿ ನೋಡಿ, ಇದು ಉಪ್ಪು ಮೆಣಸು, ಪ್ಯೂರ್ ಉಪ್ಪು, ಪ್ಯೂರ್ ಮೆಣಸು, ಆರ್ಗಾನಿಕ್. ಅಂದ್ರೆ ಇವಾಗ ನಾವು ಚಾಟ್ ಮಸಾಲ ಆ ಥರ ಎಲ್ಲ ಬಳಸಲ್ಲ. ಕೆಲವರು ಚಾಟ್ ಮಸಾಲ ಎಲ್ಲ ಬಳಸ್ತಾರೆ. ಸರ್, ಇದು ಚಟ್ನಿ. ಇದು ನಿಮಗೆ ಮಸಾಲೆನ ಚಟ್ನಿನ ಸರ್? ಇದು ಓವರ್ ಆಲ್ ಇದೆ ಅಲ್ಲ, ಇದರಲ್ಲೇ ಯೂಸ್ ಮಾಡೋದು ನೀವು? ಹೌದು, ಮಸಾಲ ಖಾರ ಚಟ್ನಿ. ಕಲರ್ ಎಲ್ಲ ಯಾವುದೇ ರೀತಿ ಹಾಕಲ್ಲ. ಒಂದೊಂದು ದಿನ ಒಂದೊಂದು ಕಲರಲ್ಲಿ ಇರುತ್ತೆ. ನ್ಯಾಚುರಲ್ ಆಗಿರುತ್ತೆ. ಯಾವ ಕಲರಲ್ಲಿ ಇರುತ್ತೋ ಅದೇ ಮೆಣಸಿನ್ಕಾಯಿ ಬಳಸ್ತೀವೋ ಆ ಕಲರಲ್ಲಿ ಅದು ಬರುತ್ತೆ ನಿಮಗೆ. ಓಕೆ ಓಕೆ, ಸಾಕು ಬಿಡ.